ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ವೈಕುಂಠ ಏಕಾದಶಿಯ ಮಹತ್ವ ಮತ್ತು ವೈಕುಂಠ ಏಕಾದಶಿಯಂದು ಮಾಡಬೇಕಾದಂತಹ ಉಪವಾಸದ ವಿಧಿ ವಿಧಾನಗಳು ಮತ್ತು ವೈಕುಂಠ ಏಕಾದಶಿಯಿಂದ ನಾವು ಏನು ನಮ್ಮ ಜೀವನದಲ್ಲಿ ಪಡ್ಕೊಳ್ಳಬಹುದು ಅನ್ನುವಂತಹ ಮಹತ್ತರವಾದ ವಿಚಾರವನ್ನು ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ, ವೈಕುಂಠ ಏಕಾದಶಿ ಇದೇ ಒಂದು ಜನವರಿ 10ನೇ ತಾರೀಕಿನ ಶುಕ್ರವಾರದಂದು ಇರತಕ್ಕಂತಹ ಈ ವೈಕುಂಠ ಏಕಾದಶಿ ಎಲ್ಲರಿಗೂ ಸಹ ಗೊತ್ತಿದೆ. ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಈ ವೈಕುಂಠ ಏಕಾದಶಿಯು ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಶ್ರೀಹರಿಯ ಆರಾಧಕರುಗಳಿಗೆ, ಶ್ರೀಹರಿಯ ಸೇವೆ ಮಾಡ್ತಕ್ಕಂಥವರಿಗೆ, ಭಕ್ತರಿಗೆ ಈ ವೈಕುಂಠ ಏಕಾದಶಿ ಅನ್ನುವಂತಹದ್ದು ತುಂಬ ಅಂದರೆ ತುಂಬ ಪ್ರಮುಖವಾಗಿ ಬರ್ತಕ್ಕಂಥದ್ದು. ಈ ಬರುವಂತಹ ಎಲ್ಲ ಏಕಾದಶಿಗಳಿಗೂ ಒಂದು ತೂಕವಾದರೆ ನಮ್ಮ ಈ ವೈಕುಂಠ ಏಕಾದಶಿ, ಪುಷ್ಯಮಾಸದ ಈ ವೈಕುಂಠ ಏಕಾದಶಿ ತುಂಬ ಅಂದರೆ ತುಂಬ ಮಹತ್ವವನ್ನು ಒಳಗೊಂಡಿರುತ್ತೆ. ವೈಕುಂಠ ಏಕಾದಶಿಯ ದಿವಸ ಸಾಕ್ಷಾತ್ ವಿಷ್ಣುದೇವರೇ ವೈಕುಂಠ ದ್ವಾರವನ್ನು ತೆಗೆದಿದ್ದಾರೆ ಅನ್ನುವಂತಹ ಪ್ರತೀತಿಯೂ ಸಹ ಇರ್ತಕ್ಕಂಥದ್ದು. ವೈಕುಂಠ ದ್ವಾರದಲ್ಲಿ ನಾವು ನೇರವಾಗಿ ಪ್ರವೇಶ ಮಾಡಬಹುದು. ಇಂದು ಯಾರು ಸಹಜವಾಗಿ ಸಾವನ್ನಪ್ಪಿರ್ತಾರೆ ಅಂಥವರಿಗೆ ನೇರವಾಗಿ ಶ್ರೀ ಹರಿಯ ಪಾದ ಕಮಲಗಳಲ್ಲಿ ವಿಲೀನವಾಗ್ತಕ್ಕಂತಹ ಭಾಗ್ಯ ಸಿಗ್ತಕ್ಕಂಥದ್ದು ಇದೆ. ಇಂತಹ ಬಹಳ ಅನುಕೂಲಕರವಾಗಿರತಕ್ಕಂತಹ, ಬಹಳ ಒಳ್ಳೆ ರೀತಿಯಾಗಿರ್ತಕ್ಕಂತಹ ದಿವಸ, ಅಷ್ಟೇ ಜೀವನದಲ್ಲಿ ಅನುಕೂಲತೆಯನ್ನು ಸಹ ಪಡ್ಕೊಳ್ಬಹುದಾದಂತಹ ದಿವಸ ಇಂತಹ ವೈಕುಂಠ ಏಕಾದಶಿಯ ದಿವಸ ಎಲ್ಲರಿಗೂ ಗೊತ್ತಿದೆ. ಶ್ರೀನಿವಾಸ ದೇವರ ದೇಗುಲಗಳಲ್ಲಿ, ವಿಷ್ಣುಗೆ ಸಂಬಂಧಪಟ್ಟಂತಹ ಆಲಯಗಳಲ್ಲಿ ರಾತ್ರಪೂರ್ತ ಉಂಜಲ್ ಸೇವೆ ಇರಬಹುದು, ಅಥವಾ ಅಭಿಷೇಕ, ಬ್ರಹ್ಮೋತ್ಸವ, ಅದೇ ರೀತಿಯಾಗಿ ಕಲ್ಯಾಣೋತ್ಸವ, ತಿರುಕಲ್ಯಾಣೋತ್ಸವಗಳು ಎಲ್ಲವೂ ಸಹ ನಡೀತಾ ಇರುತ್ತೆ. ಅದೆಲ್ಲವನ್ನು ರಾತ್ರಪೂರ್ತ ಇರ್ತಾರೆ. ಇನ್ನು ಭಕ್ತಾದಿಗಳಿಗೆ ಏಕಾದಶಿ ಅಂತ ಹೇಳ್ತಾ ಇದ್ದ ಹಾಗೆ ಉಪವಾಸದ ಸಂಭ್ರಮ. ಈ ಉಪವಾಸ ಅಂತ ಬಂದಾಗ ಪ್ರತಿಯೊಬ್ಬರು ಏನು ಮಾಡ್ತಾ ಇದ್ದಾರೆ ಇತ್ತೀಚಿನ ಕಾಲಘಟ್ಟದಲ್ಲಿ ಅಂದರೆ, ಏಕಾದಶಿ ಒಂದು ದಿವಸ ಮಾತ್ರ ಉಪವಾಸ ಮಾಡ್ತಾ ಇದ್ದಾರೆ ಅಷ್ಟೇ. ಅದು ಏನು, ಒಂದಷ್ಟು ಹಾಲು ಕುಡಿಯೋದು, ಒಂದಷ್ಟು ಹಣ್ಣುಗಳನ್ನು ತಿನ್ನೋದು, ಇನ್ನು ಕೆಲವರು ಮಡಿ ಉಪ್ಪಿಟ್ಟು ಅಂತ ಹೇಳಿ ಉಪ್ಪಿಟ್ಟುಗಳನ್ನು ತಿನ್ನೋದು, ಕೆಲವೊಬ್ಬರು ಚಪಾತಿಗಳನ್ನು ತಿನ್ನೋದು. ಅನ್ನ ತಿನ್ನಬಾರ್ದು, ಅನ್ನವನ್ನು ಭಿನ್ನ ಮಾಡಿ ತಿನ್ನು ಉಪವಾಸದ ದಿವಸ ಅಂಥೇಳಿ ರವೆ ತಿನ್ನೋದು, ಏನೇನೋ ಮಾಡ್ತಾರೆ. ಆದರೆ ಆ ರೀತಿಯಾಗಿ ಮಾಡೋಕ್ಕೆ ಹೋಗಬೇಡಿ. ಏನಾದರೂ ಸೇವನೆ ಮಾಡಬೇಕು ಅಂತ ಹೇಳಿ ದೇಹಕ್ಕೆ ಅವಶ್ಯಕತೆ ಇದ್ದರೆ, ಯಾರಿಗೆ ಅವಶ್ಯಕತೆ ಇರುತ್ತೆ, ಪುಟಾಣಿ ಮಕ್ಕಳುಗಳಿಗೆ, ಗರ್ಭಿಣಿ ಸ್ತ್ರೀಯರಿಗೆ, ವೃದ್ಧ ಮತ್ತು ಅಶಕ್ತರಿಗೆ ಮಾತ್ರ ಒಂದಿಷ್ಟು ಏನಾದರೂ ಕ್ಷೀರವನ್ನು, ಅಂದರೆ ಒಂದಿಷ್ಟು ಸ್ವಲ್ಪ ಹಾಲನ್ನು, ಅಥವಾ ಒಂದು ಸ್ವಲ್ಪ ಮಟ್ಟಕ್ಕೆ ಆಯಾ ಸಮಯಕ್ಕೆ ಹಣ್ಣುಗಳನ್ನು ಫಲಹಾರದ ರೂಪದಲ್ಲಿ ತಿನ್ನಬಹುದು. ಶಕ್ತರು ಯಾವುದೇ ಕಾರಣಕ್ಕೂ ಸಹ ಒಂದು ಹನಿ ನೀರನ್ನು ಸಹ ಕುಡಿಯೋ ಹಾಗಿಲ್ಲ ಏಕಾದಶಿ ದಿವಸ. ಅದನ್ನು ನಾವು ಹೇಗೆ ಪ್ರಿಪೇರ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಏಕಾದಶಿ ಉಪವಾಸ ಅಂದರೆ ಒಂದು ದಿವಸದ ಕೆಲಸವಲ್ಲ, ಒಟ್ಟು 3 ದಿವಸದ ಕೆಲಸವಾಗಿರುತ್ತೆ. ಹಿಂದಿನ ದಿನ ದಶಮಿಯಿಂದ ಹಿಡಿದು ಮುಂದೆ ಬರುವಂತಹ ದ್ವಾದಶಿಯವರೆಗೂ ಉಪವಾಸದ ಕ್ರಮ ಹೀಗೇ ಇರಬೇಕು. ಯಾವ ರೀತಿಯಾಗಿ ಅಂದರೆ, ಈಗ ಉದಾಹರಣೆಗೆ ಹೇಳಬೇಕಂದ್ರೆ, ಈಗ ವೈಕುಂಠ ಏಕಾದಶಿದೆ ಉದಾಹರಣೆಯನ್ನು ಹೇಳಬೇಕಾದಾಗ 10ನೇ ತಾರೀಕು ಏನು ವೈಕುಂಠ ಏಕಾದಶಿ ಇದೆ, ಅದರ ಹಿಂದಿನ ದಿವಸವಾದಂತಹ ದಶಮಿ ತಿಥಿ ಅಂದರೆ 9ನೇ ತಾರೀಕು ಒಂದು ಹೊತ್ತು ಮಾತ್ರ ಊಟವನ್ನು ಮಾಡಬೇಕು. ಏನು ಮಾಡ್ತೀರಿ, ಹೊಟ್ಟೆ ತುಂಬ ಬಿರಿಯೋ ಹಾಗೆ ಬೆಳಗ್ಗೆ ತಿನ್ನೋದು, ಮಧ್ಯಾಹ್ನ ತಿನ್ನೋದು, ಸಂಜೆ ತಿನ್ನೋದು, ರಾತ್ರಿ ತಿನ್ನೋದು, ಹೀಗೆ ಆ ರೀತಿಯಾಗಿ ಮಾಡೋಕ್ಕೆ ಹೋಗ್ಬಾರ್ದು. ಊಟ ಅಂತ ಬಂದ ಸಂದರ್ಭದಲ್ಲಿ ಒಂದೇ ಹೊತ್ತು ಊಟ ಮಾಡಬೇಕು. ಏಕಾದಶಿ ಪೂರ್ತ ಉಪವಾಸವಿರಬೇಕು. ದ್ವಾದಶಿ ಪಾಲನೆ ಮಾಡಬೇಕಾದಾಗ ಅವತ್ತು ಒಂದೇ ಹೊತ್ತು ಊಟವನ್ನು ಮಾಡಬೇಕು. ದ್ವಾದಶಿ ದಿನದ ರಾತ್ರಿ ಊಟ ಇಲ್ಲ, ಕೇವಲ ಫಲಹಾರ. ಇದು ಪ್ರತಿ ಏಕಾದಶಿಗೂ ಸಹ ಇದೇ ರೀತಿಯಾಗಿ ಅನ್ವಯ. ಆದರೆ ನಾವು ಹಾಗೆ ಮಾಡೋಲ್ಲ. ಈ ಕಡೆ ದಶಮಿನಲ್ಲೂ ಚೆನ್ನಾಗಿ ತಿಂತೀವಿ, ಅದೇ ರೀತಿಯಾಗಿ ದ್ವಾದಶಿ ಬಂತು ಅಂಥೇಳಿ ದ್ವಾದಶಿ ಪಾಲನೆ ಅಂಥೇಳಿ ಅದನ್ನೂ ಸಹ ಚೆನ್ನಾಗಿ ಊಟ ಮಾಡ್ತಕ್ಕಂಥದ್ದು. ಅಯ್ಯೋ ನೆನ್ನೆ ಊಟ ಮಾಡಿಲ್ಲ, ಇವತ್ತು ಚೆನ್ನಾಗಿ ತಿನ್ಬಿಡಬೇಕು ಅಂಥೇಳಿ ತಿನ್ನುವಂಥ ಕೆಲಸವನ್ನು ಮಾಡ್ತೀರಾ. ಆ ರೀತಿಯಾಗಿ ಮಾಡೋಕ್ಕೆ ಹೋಗೋದು ಬೇಡ.
ಆ ರೀತಿಯಾಗಿ ಮಾಡಿದ್ರೆ ನಿಮ್ಗೆ ಯಾವುದೇ ಫಲಗಳು ದೇಹಕ್ಕೂ ಸಿಗೋಲ್ಲ, ದೈವದಿಂದ ಅನುಗ್ರಹವೂ ಸಹ ನಿಮ್ಗೆ ಆಗೋದಿಲ್ಲ. ಈ ವಿಜ್ಞಾನದ ಉದಾಹರಣೆಯನ್ನು ಹೇಳಬೇಕಂದ್ರೆ ದೇಹವನ್ನು ತನ್ನನ್ನು ತಾನು ಶುದ್ಧೀಕರಣ ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ಅವಕಾಶಗಳನ್ನು ಕೊಡಬೇಕು. ಹಾಗಾಗಿ ಆಯಾ ಕಾಲಕ್ಕನುಸಾರವಾಗಿ ನೀವು ಈ ರೀತಿಯಾದ ಏಕಾದಶಿ ಉಪವಾಸಗಳನ್ನು ಮಾಡ್ಕೊಂಡು ಬನ್ನಿ. ಇನ್ನು ಈ ವೈಕುಂಠ ಏಕಾದಶಿ ದಿವಸ ಯಾರು ನಾವು ಹೇಳಿದ ರೀತಿಯಲ್ಲಿ ಉಪವಾಸದ ವ್ರತವನ್ನು ಆಚರಣೆಯನ್ನು ಮಾಡಿ ಮಹಾಲಕ್ಷ್ಮಿಯನ್ನು ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತಿರೋ, ಮನೆಯಲ್ಲಿ ಒಂದು ಸಣ್ಣದಾಗಿರ್ತಕ್ಕಂತಹ ಒಂದು ಮಹಾಲಕ್ಷ್ಮಿಯ ರೂಪಕವಾಗಿರುವಂತಹ ಅರಿಶಿಣದಲ್ಲಿ ನಾವೇನು ಅರಿಶಿಣದ ಗೌರಿನ ಮಾಡ್ತೀವಲ್ಲ ಗೌರಿ ಹಬ್ಬದ ದಿವಸ, ಆ ರೀತಿಯಾಗಿ ಅರಿಶಿಣದಲ್ಲಿ ತ್ರಿಕೋನಾಕಾರವನ್ನು ಮಾಡಿ ಅದನ್ನೇ ಮಹಾಲಕ್ಷ್ಮಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ತ್ರಿಕಾಲದಲ್ಲೂ ಬೆಳಗ್ಗೆ ಮಧ್ಯಾಹ್ನ ಸಂಧ್ಯಾಕಾಲದಲ್ಲಿ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ತಾ ಕುಂಕುಮಾರ್ಚನೆಯನ್ನು ಮಾಡಿ ಮಹಾಲಕ್ಷ್ಮಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಶ್ರೀನಿವಾಸ ದೇವರ ದರ್ಶನವನ್ನು ಮಾಡಿ ವಿಷ್ಣು ದೇವರ ದರ್ಶನವನ್ನು ಮಾಡಿ ವೈಕುಂಠ ದ್ವಾರದಿಂದ ಆಚೆ ಬಂದು ನಿಮ್ಮ ಸಕಲ ಕರ್ಮಗಳನ್ನು ಸಹ ಕಳೆದುಕೊಳ್ಳಿ. ಕೇವಲ ಇವತ್ತೊಂದು ದಿವಸ ಎಲ್ಲವನ್ನೂ ಸಹ ಬಿಟ್ಟು ನಾನು ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬಂದು ನನ್ನೆಲ್ಲ ಪಾಪಗಳನ್ನು ಕಳ್ಕೊಂಡ್ಬಿಟ್ಟೆ ಅಂತ ಹೇಳಿ ನೀವು ಹೋಗಿ ವೈಕುಂಠ ದ್ವಾರದಿಂದ ಆಚೆ ಬಂದ ತಕ್ಷಣ ನಿಮಗೇನು ಒಳ್ಳೆಯದಾಗಲ್ಲ. ಅಲ್ಲೆಲ್ಲ ದೇವಸ್ಥಾನ ದೇವರು ದಿಂಡ್ರು ಪೂಜೆ ಪುನಸ್ಕಾರ ಅಂತ ಮಾಡ್ಕೊಂಡು ಬಂದು ಪುನಃ ಬಂದಿದೆ ಅನಾಚಾರಗಳನ್ನು ನೀವೇನಾದರೂ ಶುರು ಮಾಡಿದರೆ ಯಾವುದೇ ದೇವರು ಕೈ ಹಿಡಿಯಲ್ಲ, ಯಾವುದೇ ದೈವವೂ ಸಹ ಕೈ ಹಿಡಿಯಲ್ಲ. ಆಚರಣೆ ಅನುಚಾನವಾಚವಾಗಿ ಇರಬೇಕು. ನಮಗೆ ಮುಂದಿನ ಪರಂಪರೆವರೆಗೂ ಸಹ ನಾವು ತೆಗೆದುಕೊಂಡು ಹೋಗಬೇಕು. ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಮಾಡ್ಕೊಳ್ತಾ ಹೋದರೆ ಮಾತ್ರ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. ಸೊ ಹಾಗಾಗಿ ಅನುಕೂಲಕರವಾದ ವಾತಾವರಣ ನಿಮ್ಮೆಲ್ಲರಿಗೂ ಸಹ ಉಂಟಾಗಲಿ ಅಂತ ಹೇಳ್ತಾ ತಮ್ಮೆಲ್ಲರ ಜೀವನದಲ್ಲೂ ಸುಖ ಪ್ರಾಪ್ತಿಯಾಗಲಿ, ಸೌಖ್ಯ ಪ್ರಾಪ್ತಿಯಾಗಲಿ. ಈ ವೈಕುಂಠ ಏಕಾದಶಿ ದಿವಸ ನಿಮ್ಮ ಆರ್ಥಿಕ ಸಮಸ್ಯೆಗಳಿಗೆ, ಆರ್ಥಿಕ ರೀತಿಯಲ್ಲಿರುವಂತಹ ಯಾವುದೇ ರೀತಿಯ ಹಣಕಾಸಿನ ತೊಂದರೆಗಳು, ಸಾಲದ ಸಮಸ್ಯೆಗಳು, ತುಂಬ ದುಡ್ಡು ಕೊಟ್ಬಿಟ್ಟಿರ್ತೀರಿ, ದುಡ್ಡು ವಾಪಸ್ ಬರ್ತಿರೋದಿಲ್ಲ, ನಿಮಗೆಲ್ಲ ಕೊಡ್ತಕ್ಕಂಥವ್ರು ಪೀಡನೆ ಮಾಡ್ತಾ ಇರ್ತಾರೆ, ಹೀಗೆ ಹಲವು ಸಮಸ್ಯೆಗಳನ್ನು ಎದುರಿಸ್ತಾ ಇರತಕ್ಕಂಥವ್ರು ವೈಕುಂಠ ಏಕಾದಶಿ ದಿವಸ ಶ್ರೀಹರಿಯ ಸಮೇತವಾಗಿರ್ತಕ್ಕಂಥ ಶ್ರೀ ಮಹಾಲಕ್ಷ್ಮಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ಬರೀ ನೀವು ಲಕ್ಷ್ಮಿ ಪ್ರಾರ್ಥನೆ ಮಾಡಿದಾಗ ಲಕ್ಷ್ಮಿ ನಿಮ್ಗೆ ಆ ಕ್ಷಣಕ್ಕೆ ಅನುಗ್ರಹ ಮಾಡಿ ಹೊರಟೋಗ್ಬಿಡ್ತಾಳೆ. ಚಾಂಚಲ್ಯ ದೇವಿ ಯಾಕೆ ಈ ಕ್ಷಣ ಇದ್ದರೆ ಮುಂದಿನ ಕ್ಷಣ ಇರಲ್ಲ. ಆದರೆ ನೀವು ಶ್ರೀಹರಿಯ ಸಮೇತವಾಗಿ ಪ್ರಾರ್ಥನೆ ಮಾಡಿದಾಗ ಶ್ರೀಹರಿ ಎಲ್ಲಿ ಇರ್ತಾನೋ ಮಹಾಲಕ್ಷ್ಮಿ ಅಲ್ಲಿ ಇರ್ತಾಳೆ. ಹಾಗಾಗಿ ಶ್ರೀಹರಿಯ ಮತ್ತು ಶ್ರೀ ಮಹಾಲಕ್ಷ್ಮೀ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮ ಮೇಲೆ ಉಂಟಾಗಲಿ ಅಂತ ಹೇಳ್ತಾ ಶ್ರೀ ಲಕ್ಷ್ಮೀನಾರಾಯಣರ ಸಮೇತ ಶ್ರೀ ಶ್ರೀನಿವಾಸ ಲಕ್ಷ್ಮೀ ದೇವರ ಸಮೇತವಾಗಿ ನೀವು ಪೂಜೆಯನ್ನು ಮಾಡಿ ತಮ್ಮೆಲ್ಲರಿಗೂ ಸಹ ಅನುಕೂಲತೆಗಳು ಉಂಟಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.